ಮತ್ತು ಇವರು ಉದ್ಘಾಟನೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಮಮತಾ ದೇವಿಯವರು ಹೇಳಿದ್ದಾರೆ ಸರ್. ಚಾಮುಂಡಿ ದೇವಿ ಈಗ ದಸರಾ ಹಬ್ಬ ಅಲ್ವಾ? ದಸರಾ ಹಬ್ಬಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ. ಅವ್ರು ಕರೆದಿದ್ದನ್ನು ಯದುವೀರ್ ಅವರು ಕೂಡ ಸ್ವಾಗತ ಮಾಡಿದರು. ಆದರೆ BJP ಅವರು ಸುಮ್ಮನೆ ಇರಬೇಕಲ್ಲ, ಏನೊಂದು ಇಶ್ಯೂ ಬೇಕಲ್ಲ, ಅದಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ಯಾಕೆ ಕರಿತೀರಾ ಅಂತೆಲ್ಲ ಇತ್ತೀಚೆಗೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದೇನಾದರೂ ಬಾನು ಮುಷ್ತಾಕ್ ಅವ್ರನ್ನ ಪ್ರಥಮ ಬಾರಿಗೆ ಅಂದರೆ ನಮ್ಮ ಧರ್ಮದವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾರು ಕರೀದೇ ಇದ್ದಿದ್ರೆ ಆವಾಗ ಅವ್ರು ಪ್ರಶ್ನೆ ಮಾಡ್ಬೋದಿತ್ತು. ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು 2009ರಲ್ಲಿ. ಆಗ ಅಬ್ದುಲ್ ಕಲಾಂ ಅವರು ಕರೆದಿದ್ದರು. ಅವರು ವಿಶ್ವಸಂಸ್ಥೆಯಲ್ಲಿ ಭಾಗವಹಿಸಬೇಕು, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು, ನಮ್ಮ ಕವಿಗಳು, ನಿತ್ಯೋತ್ಸವ ಕವಿಗಳು, ನಮಗೂ ಅವರು ಲೆಕ್ಚರರ್ ಆಗಿದ್ದರು. ಆಮೇಲೆ ಅವರು ಪ್ರೊಫೆಸರ್ ಆದರು. ಅವರು 2017ರಲ್ಲಿ ಕರೆದಾಗ ಯಾರೂ ಮಾತಾಡಲಿಲ್ಲ. ಇದೇ ಈ BJP ಲೀಡರ್ಸು ಅವ್ರ ಪಕ್ಕದಲ್ಲೇ ನಿಂತಿದ್ರು ಆ ಸಂದರ್ಭದಲ್ಲಿ. ಆಮೇಲೆ ಮೊನ್ನೆ ಹಂಪ ನಾಗರಾಜ್ ಅವರು ಜೈನ ಧರ್ಮ ಅಲ್ವ, ಅವ್ರನ್ನೂ ಕರೆದಿದ್ರೆ ಇಲ್ವೋ? ಈಗ ರಾಜಕೀಯ ಬಣ್ಣ ಹಚ್ತಾ ಇದ್ದಾರೆ BJP ಅವರಿಗೆ. ಆಮೇಲೆ ದೇವಸ್ಥಾನ ನಮ್ಗೆ ಸೇರಿರ್ತಕ್ಕಂಥ, ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು, ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಇತ್ತೀಚಿನ ಕಾಲದಲ್ಲೇ ಮುಜರಾಯಿ ಇಲಾಖೆಗೆ ಅದನ್ನು ಮಹಾರಾಜರೇ ಕೊಟ್ಬಿಟ್ಟಿದ್ದಾರೆ. ಮುಜರಾಯಿ ಇಲಾಖೆದು ಒಟ್ಟು ಸರ್ವೆ ನಂಬರ್ 1ರಲ್ಲಿ 19 ಎಕರೆ 27 ಗುಂಟೆ ಉತ್ತನಹಳ್ಳಿದು. ಆಮೇಲೆ ಸರ್ವೆ ನಂಬರ್ 27, 33/1, 47/1, 49 ಮತ್ತು ಗ್ರಾಮ ಠಾಣ ಸೇರಿಸಿ ಚಾಮುಂಡಿ ಬೆಟ್ಟಿದ್ದು ಒಟ್ಟು ಎಲ್ಲ ಸೇರಿ 37 ಎಕರೆ 39 ಗುಂಟೆ ನಮ್ಮ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು, ನಮ್ಮ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ನಮ್ಮ ಮುಜರಾಯಿ ಇಲಾಖೆಯಿಂದ ಯಾರ್ದು? ಹಿಂದೂಗಳು. ಅದು ಬೇರೆ ವಕ್ಫು ಅದೆಲ್ಲ ಬೇರೆ ಬೇರೆಯವರಿಗಿರುತ್ತೆ. ನಮ್ಮ ಮುಜರಾಯಿ ನಮ್ಮ ಹಿಂದೂಗಳು ಸೇರಿರ್ತಕ್ಕಂಥದ್ದೇ ದೇವಸ್ಥಾನ, ಅದರಲ್ಲೇ ಎರಡನೇ ಮಾತೇನಿಲ್ಲ. BJP ಅವ್ರು ಗೊತ್ತಲ್ಲ ನಿಮಗೆ, ಏನು ಚೇಷ್ಟೆ ಮಾಡದೇ ಇದ್ದರೆ ಅವ್ರಿಗೆ ನಿದ್ರೆನೇ ಬರೋಲ್ಲ. ಏನಾದ್ರು ಚೇಷ್ಟೆ ಮಾಡ್ತಾ ಇರಬೇಕು, ಮಾಡ್ತಾ ಇರ್ತಾರೆ.